ಏನಾಯ್ತು ಅವಳಿಗೆ? ಏನಾಯ್ತು ಅವಳಿಗೆ? ಅವಳಿಗೇನೋ ಆಗಿಲ್ವೋ, ಲೈಫಲ್ಲಿ ಏನೋ ಅಚೀವ್ ಮಾಡೋದು ಕೊಟ್ಟಿರೋ ನನಗಿಂತ ಆಲ್ರೆಡಿ ಸೆಟಲ್ ಆಗಿರೋ ವ್ಯಕ್ತಿನೇ ಅವಳಿಗೆ ಬೇಕಿತ್ತು. ಅದಕ್ಕೆ ನನ್ನ ಪ್ರೀತಿನ ಕಾಲ್ ಕಸವಾಗಿ ತುಳಿದು ಇವತ್ತು ನನ್ನ ಬಿಟ್ಟೋದ್ಲು. ಏಯ್, ಇವನೇ ಅಲ್ವಾ ನಿನ್ನೆ ನಮ್ಮ ಜೊತೆ ಕಿರಿಕ್ ಮಾಡ್ಕೊಂಡಿದ್ದು? ಇವನೆಲ್ಲಿರ್ತಾನೆ ಅಂತ ನೀನು ಹುಡ್ಕೋ. ಬೇಡ, ಮೊದಲು ನಾನು ಹೋಗ್ತೀನಿ. ನಾನು ಅಲ್ಲಿ ಹೋಗಿ ವಿಚಾರಿಸಿ ಹೇಳ್ತೀನಿ. ಅಲ್ಲಿ ಅವ್ರು ಹೇಗಿದ್ದಾರೆ ಏನೋ ಗೊತ್ತಿಲ್ಲ. ಇಷ್ಟು ವರ್ಷದಿಂದ ಈ ಗೆಜ್ಜೆ ನಿನ್ನ ಹತ್ರನೇ ಇಟ್ಕೊಂಡಿದ್ಯಾ? ಅವಳಿಗೆ ಕೊಡ್ಲೇ ಅಲ್ವಾ? ಕೊಡೋದಕ್ಕೆ ಅವಳು ಇದ್ರೆ ತಾನೆ, ಇನ್ಯಾರು ಕೊಡ್ಲಿ? ನಾನು ಒಬ್ಬನೇ ಬಂದಿದ್ದೇನೆ ಅಂತ ಅನ್ಕೊಂಡ್ಯಾ? ಸ್ವಲ್ಪ ಆ ಕಡೆ ನೋಡು. ಆಕ್ಷನ್. ನಿನ್ನಂತವನ್ಗೆ బతుకో అర్హత కూడా లేదు. ఈ అమ్మాయి హైదరాబాద్ నుంచి మెసేజ్ చూస్తుంది. ఐఎమ్ సారీ. ಈ ಹುಡುಗಿ ಹೈದರಾಬಾದ್ ಇಂದ ಮೆಸೇಜ್ ಮಾಡ್ತಿದ್ದಾಳೆ. ಚಿನ್ನ ಹೈದರಾಬಾದ್ ಅಂತೆ. ಸರಿಯಾಗಿ ತೆಲುಗು ಕೂಡ ಮಾತಾಡೋದಕ್ಕೆ ಬರೋದಿಲ್ಲ, ತೆಲುಗು ಮಾತಾಡ್ತಿದ್ದಾಳೆ. ಅದು ನನ್ನ ಹತ್ರ. ಸರಿಯಾಗಿ ಆಟ ಆಡಿಸ್ತೀನಿ ನೋಡಿ ಇವಾಗ. ಆಕ್ಷನ್. ಹೊಡೆಯದಂತರಿಯಾ. ಕೆಲವರು ನನ್ನ ಕೈಲಾಗ್ದ ಅನ್ಕೊಂಡಿದ್ದಾರೆ, ಆದ್ರೆ ನಿನಗೆ ಇನ್ನು ನನ್ನ ಬಗ್ಗೆ ಗೊತ್ತಿಲ್ಲ. ಲೇ, ನೀ ಮಾಡಿರೋ ಕೆಲ್ಸಕ್ಕೆ ನೀನ್ ತುಳು ಸಾಯಿಸ್ಬಿಡ್ತೀನಿ. ನನ್ನ ತಂಗಿ ಹತ್ರ ಸಹಿತ ನಿನ್ಗೆ ಬೆಳಕ್ ಬರಲ್ಲ. ಬರಲ್ಲ ಬಿಡಲೆ ಅದಕ್ಕಲ್ಲ. ಏ ಮಗ ಹೇಳಿ ನೋಡು, ಈ ಮೆಸೇಜ್ ಹಾಕ್ತೀನಿ. ಏ ಮಗ, ಮೊನ್ನೆ ಒಂದು ಹುಡುಗಿ ಪ್ರಪೋಸ್ ಮಾಡಿದ್ದಲ್ಲ, ಏನಾಯ್ತು? ಅವಳು ತುಂಬಾ ಕಾಡಿಸ್ತಾ ಇದ್ಲು. ಈಗ ನನ್ನ ರೀತಿಲಿ ಮೆಸೇಜ್ ಹಾಕಿದ್ದೀನಿ. ಇದು ನಿಂದು ಈ ಕಾಲ್ಗೆಜ್ಜೆ ಯಾರಿಗೆ, ಕಾಲ್ಗೆಜ್ಜೆ ಯಾರಿಗೆ ಅಂತ ಗೊತ್ತಿಲ್ಲ. ನಿಮ್ಮ ಮೊಬೈಲ್ ಏನ್ರಿ? ಈ ಕಾಲ್ಗೆಜ್ಜೆ ಯಾರಿಗೆ, ಕಾಲ್ಗೆಜ್ಜೆ ಯಾರಿಗೆ ಅಂತ ನಿಂಗೆ ಗೊತ್ತಿಲ್ವಾ? ಇದೆಂತ ಹಿಂಗ್ ಬಂತು? ಇಂತ ಫೋನ್ ಮಾಡ್ಬೇಕನ? ಹಾಲು ಹಿಂಡಿ ನನ್ನ ಪರಿಸ್ಥಿತಿ ಏನಾಗ ಬಾಳ ತ್ರಾಸ ಆದ್ರೆ ಕೊಟ್ಟು ಬಿಡ್ರಿ. ಲೈ, ಒಂದ್ ಹೆಣ್ಣು ಅಂದ್ರೆ ಏನೋ ಅನ್ಕೊಂಡಿದ್ಯಾ? ನಿನ್ನ ಹೆತ್ತ ತಾಯಿ ಕೂಡ ಒಂದ್ ಹೆಣ್ಣು. ಅಷ್ಟೇ ಅಲ್ಲ, ಮದ್ವೆ ಆದ ಹೆಂಡತಿನೂ ಕೂಡ ಎರಡನೇ ತಾಯಿ ಅಂತ ನೋಡ್ತೀವಿ. ಹೆಣ್ಣಿಗೆ ಸಮಾಜದಲ್ಲಿ ತನ್ನದೇ ಆದಂತ ಗೌರವ ಇದೆ. ಅಂತ ಹೆಣ್ಣಿಗೆ ಕಳಂಕ ತರೋ ಕೆಲಸ ಮಾಡ್ತಾ ಇದೀಯ ನೀನು. ಯವ್ವ ಮಗಳ ಪಾರ್ವತಿ, ಕೆಲವ್ರು ಹೇಳ್ತಾರೆ ಯಾರೋ ಅಲಾಲ್ ಟೋಪಿ ಹಿಂದ ಲವ್ ಮಾಡಿ ಹೋಗಿ ಅಂತ. ಹಾಯ್, ನಾನು ನಿಮ್ಮ ರಾಘವ್ ಶಿರ್ಸಿ. ಸೊ ಇವತ್ತು ನಾವು 2 ತಿಂಗಳಿಂದ ಏನು ಪೆಂಡಿಂಗ್ ಇಟ್ಕೊಂಡಿದ್ವಲ್ಲ, ಆ ಸಿನಿಮಾ ಇವತ್ತು ಕಂಪ್ಲೀಟ್ ಆಗಿದೆ. ಇಷ್ಟೊತ್ತವರೆಗೂ ಶೂಟ್ ಆಯ್ತು. ಇದು ನನ್ನ ಟೀಮು. ಇವರು ಸ್ವಸ್ತಿಕ್ ಅಂತ, ಇವರು ಮನು ಸಿರ್ಸಿ, ಇವರು ಸಂದೀಪ್, ನಾನು ರಾಘವ್, ಗೊತ್ತೇ ಇರುತ್ತೆ. ಇವರು ಪರಶುರಾಮ್ ಮತ್ತೆ ಭರತ್, ಚರಣ್ ಅಂತ. ಆ ಕಡೆ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದವರು ಯಶವಂತ್ ಮತ್ತೆ ಸುಬ್ರಹ್ಮಣ್ಯ. ಸೊ ಇದು ಆಲ್ ಓವರ್ ನನ್ನ ಟೀಮು. ಈ ಸಿನಿಮಾನ ನಾನು ಇದೇ ಗುರುವಾರ ರಿಲೀಸ್ ಮಾಡ್ತೀನಿ. ಆದಷ್ಟು ಹೆಚ್ಚಿಗೆ ಶೇರ್ ಮಾಡೋ ಮುಖಾಂತರ ನಿಮ್ಮ ಸಪೋರ್ಟ್ ನಮ್ಗೆ ಇರ್ಲಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ.
ವಿಡಿಯೋನ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯವಿಟ್ಟು ಹಾಗೆ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಮತ್ತೆ ಇದೇ ರೀತಿ ಒಳ್ಳೆ ಮೆಸೇಜ್ ಇರೋ ಸಿನಿಮಾಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ಈ ಸಿನಿಮಾದಲ್ಲೂ ಕೂಡ ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಈ ಸಿನಿಮಾನ ಎಲ್ಲರೂ ನೋಡಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ. ಪ್ಲೀಸ್ ಸಪೋರ್ಟ್.